ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು DCK ಮೂರ್ತಿ ಅಂತ ಹೇಳಿಬಿಟ್ಟು. ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇವತ್ತಿನ ಕಂಟೆಂಟ್ ಬಂದು 4 ಸ್ಟೇಜಸ್ ಆಫ್ ವೆಲ್ತಲ್ಲಿ ಯಾವುದೆಲ್ಲ ಸ್ಟೇಜಸ್ಗಳಿದೆ, ನೀವೇನು ಮಾಡಬೇಕು. ಮೊದಲನೇ ವೆಲ್ತ್ ಸ್ಟೇಜಸ್ ಏನಂತ ಹೇಳಿದ್ರೆ ಸರ್ವೈವಲ್, ಜಸ್ಟ್ ಕವರಿಂಗ್ ಬೇಸಿಕ್ ನೀಡ್ಸ್ ಅಂತ ಹೇಳಿದರೆ ನಾನು ಕಳೆದ ವೀಡಿಯೋಸ್ಗಳಲ್ಲೆಲ್ಲ ಹೇಳಿದ್ದೀನಿ. ವೆಲ್ತ್ ಫಾರ್ಮುಲಾ ಏನಂತಂದರೆ 50-30-20. 50% ಆಫ್ ದ ನೀಡ್ಸ್, 20% ಆಫ್ ದ ವಾಂಟ್ಸ್ ಆ್ಯಂಡ್ 30% ಆಫ್ ದ ವಾಂಟ್ಸ್ ಆ್ಯಂಡ್ 20% ಆಫ್ ಯುವರ್ ಸೇವಿಂಗ್ಸ್. ಸರ್ವೈವಲ್, ನಿಮಗೆ 50% ಆಫ್ ದ ಅಮೌಂಟ್ ಏನಿದೆ ಅದು ಸರ್ವೈವಲ್ ಮಾಡಲಿಕ್ಕೆ ನೀವು ದುಡಿಮೆ ಮಾಡಿದಂಥ ಹಣದಲ್ಲಿ ತೆಗೆದಿಡುವಂಥದ್ದು. ಮತ್ತು ಸ್ಟೆಬಿಲಿಟಿ, ಸೇವಿಂಗ್ಸ್, ಎ ಫೈನಾನ್ಷಿಯಲ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇನ್ ಯುವರ್ ಲೈಫ್. ಏನೆಲ್ಲ ಉಳಿತಾಯ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಹಣನ ಆಟೋಮೆಟಿಕ್ ಸೇವಿಂಗ್ಸ್ ಆಗೋಗೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಗ್ರೋತ್, ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಐದರ್ ಇಟ್ ಈಸ್ ಸ್ಟಾಕ್ ಆರ್ ಮ್ಯೂಚುವಲ್ ಫಂಡ್, ಅಥವಾ ನಿಮಗೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಸಿಗ್ತಾ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಚ್ಚು ಹಣನ ಗಳಿಸುವಂಥದ್ದು. ಮತ್ತು ಲಾಸ್ಟ್ನೇದು ಫ್ರೀಡಮ್. ನಿಮಗೆ ಫ್ರೀಡಮ್ ಬೇಕು ಅಂತ ಹೇಳಿದ್ರೆ ಒಂದು ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ ಆ ವಿಚಾರದಲ್ಲಿ ಹೆಚ್ಚು ಗಮನ ಇಟ್ಟು ಕೆಲಸ ಮಾಡುವಂಥದ್ದು. ಮತ್ತು ಸಾಧ್ಯವಾದರೆ ಕೋಚಿಂಗ್ ಮಾಡಿ ಬಿಸ್ನೆಸ್ ಮಾಡುವಂಥದ್ದು, ಅಥವಾ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ನ ನೀವು ಅರ್ನ್ ಮಾಡಿಕೊಂಡು ನೀವು ಫೈನಾನ್ಷಿಯಲಿ ಫ್ರೀ ಆಗುವಂಥದ್ದು. Thank you very much.